ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಯಾರೋ ಒಬ್ಬ ಹೂಡಿಕೆದಾರರು ಮೃತಪಟ್ಟರೆ ಆನಂತರದಲ್ಲಿ ಅವರ ಷೇರುಗಳನ್ನು ಅವರ ನಾಮಿನಿಗಳಿಗೆ ಅಥವಾ ಅವರ ಕುಟುಂಬದ ಸದಸ್ಯರಿಗೆ ವರ್ಗಾವಣೆ ಮಾಡೋದಕ್ಕೆ ಸೆಬಿ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿದೆ ಎಂಬುದರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಅಂಜು ಅನ್ನೋರಿಗೆ ತಮ್ಮ ತಂದೆಯ ನಿಧನದ ಬಳಿಕ ಅವರ ತಂದೆಯವರು ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಮಹತ್ವದ ಹೂಡಿಕೆಗಳನ್ನು ಮಾಡ್ತಾ ಇದ್ದರು ಅನ್ನೋದು ಗೊತ್ತಾಗುತ್ತೆ. ಅಂಜು ಒಬ್ಬಳೇ ಮಗಳು. ಅವರು ಈ ಹೂಡಿಕೆಗಳನ್ನು ಕ್ಲೇಮ್ ಮಾಡೋದಕ್ಕೆ 6 ತಿಂಗಳಿಂದ ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ಯಶಸ್ಸು ಸಿಕ್ಕಿಲ್ಲ. ಅಂಜು ಅವರಂಥವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಮಾರುಕಟ್ಟೆಯ ನಿಯಂತ್ರಕ ಅಂದರೆ ಸೆಬಿ ಹೊಸ ನಿಯಮಗಳನ್ನು ಜಾರಿಗೆ ತರುವ ಚಿಂತನೆಯನ್ನು ನಡೆಸಿದೆ. ಮೃತ ಹೂಡಿಕೆದಾರರ ಷೇರುಗಳನ್ನು ನಾಮಿನಿಗಳಿಗೆ ಅಥವಾ ಕುಟುಂಬ ಸದಸ್ಯರಿಗೆ ವರ್ಗಾವಣೆ ಆಗುವ ವ್ಯವಸ್ಥೆಯನ್ನು ಸೆಬಿ ರೂಪಿಸಿದೆ. ಈ ವ್ಯವಸ್ಥೆಯನ್ನು ಹೊಸ ವರ್ಷದಿಂದ ಜಾರಿಗೆ ತರಲಾಗುತ್ತೆ. ಈ ನಿಯಮಗಳು ಜಾರಿಗೆ ಬಂದ ಮೇಲೆ ಕುಟುಂಬ ಸದಸ್ಯರು ಮ್ಯೂಚುವಲ್ ಫಂಡ್ಗಳಲ್ಲಿ ಮತ್ತು ಷೇರು ಮಾರುಕಟ್ಟೆ ಹೂಡಿಕೆ ಮಾಡಿರತಕ್ಕಂಥ ಹಣವನ್ನು ಹೂಡಿಕೆದಾರರ ಮರಣಾನಂತರ ಸುಲಭವಾಗಿ ಕ್ಲೇಮ್ ಮಾಡಬಹುದು. ಪ್ರಸ್ತುತ ಹೂಡಿಕೆದಾರರ ಮರಣಾನಂತರ ಮ್ಯೂಚುವಲ್ ಫಂಡು, ಷೇರುಗಳು ಮತ್ತು ಡಿವಿಡೆಂಡ್ಗಳಲ್ಲಿರುವ ಬಾಕಿ ಮೊತ್ತವನ್ನು ಹಿಂಪಡೆಯೋದಕ್ಕೆ ನಾಮಿನಿದಾರರು ಅನೇಕ ದಾಖಲೆಗಳನ್ನು ಸಲ್ಲಿಸಬೇಕಾಗಿದೆ. ಈ ದಾಖಲೆಗಳನ್ನು ವಿವಿಧ ಮಟ್ಟಗಳಲ್ಲಿ ಪರಿಶೀಲನೆಗೆ ಒಳಪಡಿಸಲಾಗುತ್ತೆ. ಒಬ್ಬ ವ್ಯಕ್ತಿ 4 ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದರೆ ನಾಮಿನಿಯಾದವರು ಪ್ರತಿ ಮ್ಯೂಚುವಲ್ ಫಂಡ್ಗೂ ಪ್ರತ್ಯೇಕವಾದ ಕ್ಲೇಮ್ಗಳನ್ನು ಫೈಲ್ ಮಾಡಬೇಕು. ಅದೇ ರೀತಿ 1ಕ್ಕಿಂತ ಹೆಚ್ಚು ಡಿಮ್ಯಾಟ್ ಖಾತೆಗಳಿದ್ದರೆ ಪ್ರತಿ ಡಿಮ್ಯಾಟ್ ಖಾತೆಯಲ್ಲಿರುವ ಷೇರುಗಳಿಗೆ ಪ್ರತ್ಯೇಕವಾದ ವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ. ಈ ಪ್ರಕ್ರಿಯೆ ಪೂರ್ಣಗೊಳ್ಳುವುದಕ್ಕೆ ಅನೇಕ ಸಲ 1 ವರ್ಷಕ್ಕಿಂತ ಹೆಚ್ಚಿನ ಸಮಯ ಬೇಕಾಗುತ್ತೆ. ಹೊಸ ವ್ಯವಸ್ಥೆಯಲ್ಲಿ ಏನಿದೆ ಅಂತ ನಾವೀಗ ನೋಡೋಣ. ನೋಡಿ, ನೂತನವಾಗಿ ಕೇಂದ್ರೀಕೃತ ಪರಿಶೀಲನಾ ವ್ಯವಸ್ಥೆಯಡಿಯಲ್ಲಿ ಷೇರು ಬದಲಾವಣೆಗೆ ನಾಮಿನಿಗೆ ಯಾವುದೇ ಸಮಸ್ಯೆ ಇರಲ್ಲ. KYC ನಿಮ್ಮ ಗ್ರಾಹಕರನ್ನು ತಿಳಿಯಿರಿ ಪ್ರಕ್ರಿಯೆ ಮೂಲಕ ಇದು ನಡೆಯುತ್ತೆ. KRA ಅಥವಾ ನೋಂದಣಿ ಏಜೆನ್ಸಿಗಳ ಮೂಲಕ ಈ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಈ ಹೊಸ ವ್ಯವಸ್ಥೆ 2024 ಜನವರಿ 1ರಿಂದ ಜಾರಿಗೆ ಬರಲಿದೆ. ಓಕೆ, ಇದು ಕೇಂದ್ರೀಕೃತ ವ್ಯವಸ್ಥೆ ಅಥವಾ ಸೆಂಟ್ರಲೈಸ್ಡ್ ಸಿಸ್ಟಮ್ನ ಅಡಿಯಲ್ಲಿ ನೋಂದಾಯಿತ ಹೂಡಿಕೆ ಸಲಹೆಗಾರರು ಅಥವಾ RIA ಮತ್ತು ಸ್ಟಾಕ್ ಬ್ರೋಕರ್ಗಳು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಹೂಡಿಕೆದಾರರ ಸಾವಿನ ಮಾಹಿತಿ ಗೊತ್ತಾದ ಮೇಲೆ ಸಂಬಂಧಪಟ್ಟ ಮಧ್ಯವರ್ತಿ ಸಂಸ್ಥೆ ಅಥವಾ ಇಂಟರ್ಮೀಡಿಯರಿ ನಾಮಿನಿಯ ಪ್ಯಾನ್ ಮತ್ತು ಆಧಾರ್ ವಿವರಗಳನ್ನು ಹಾಗೆ ಮರಣ ಪ್ರಮಾಣ ಪತ್ರವನ್ನು ಪಡೆಯುತ್ತೆ. ಇದಾದ ಬಳಿಕ ಮರಣ ಪ್ರಮಾಣ ಪತ್ರವನ್ನು ಆನ್ಲೈನ್ ಅಥವಾ ಆಫ್ಲೈನ್ ವಿಧಾನದಲ್ಲಿ ಪರಿಶೀಲನೆಗೆ ಒಳಪಡಿಸಲಾಗುತ್ತೆ. ನಂತರ ಈ ಇಂಟರ್ಮೀಡಿಯರಿ KYC ಬದಲಾವಣೆಗೆ ಅದೇ ದಿನ KRAಗೆ ಮನವಿಯನ್ನು ಮಾಡಲಾಗುತ್ತೆ. ಅದರ ಜೊತೆಗೆ ಸಂಬಂಧಪಟ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ. ಈ ಅವಧಿಯಲ್ಲಿ ಮೃತ ಹೂಡಿಕೆದಾರರ ಖಾತೆಗೆ ಸಂಬಂಧಪಟ್ಟ ವಹಿವಾಟುಗಳನ್ನು ಇಂಟರ್ಮೀಡಿಯರಿ ಬ್ಲಾಕ್ ಮಾಡಬೇಕಾಗುತ್ತೆ. ಈ ಸೆಂಟ್ರಲೈಸ್ಡ್ ವೆರಿಫಿಕೇಷನ್ ಪ್ರಕ್ರಿಯೆ ಪೂರ್ಣಗೊಂಡ ಮೇಲೆ ಷೇರುಗಳು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿನ ಹೂಡಿಕೆಗಳನ್ನು ನಾಮಿನಿದಾರರು ಅಥವಾ ಕಾನೂನುಬದ್ಧ ವಾರಸುದಾರರ ಖಾತೆಗಳಿಗೆ ವರ್ಗಾಯಿಸಲಾಗುತ್ತೆ. ಇನ್ನು ಷೇರುಗಳಾದರೆ ಪ್ರಸ್ತುತ ವ್ಯವಸ್ಥೆಯಡಿ ನಾಮಿನಿಯು ಟ್ರಾನ್ಸ್ಮಿಷನ್ ರಿಕ್ವೆಸ್ಟ್ ಫಾರಮನ್ನು ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂದರೆ DPಗೆ ಸಲ್ಲಿಸಬೇಕಾಗುತ್ತೆ. ಈ ಅರ್ಜಿಯನ್ನು ತುಂಬಿದ ಮೇಲೆ ಅವರು ಮೃತ ಖಾತೆದಾರರ ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಇದಕ್ಕೆ ನೋಟರಿಯಿಂದ ಸಹಿಯನ್ನು ಪಡಿಬೇಕು. ಇದಲ್ಲದೆ ಸಂಬಂಧಪಟ್ಟ ಖಾತ್ರಿಪಡಿಸುವ ದಾಖಲೆಗಳು, ಗುರುತು ಮತ್ತು ವಿಳಾಸ ಪುರಾವೆಗಳನ್ನು ಕೂಡ ಕೊಡಬೇಕಾಗಬಹುದು. ಒಂದು ವೇಳೆ ನಾಮಿನಿ ವಿವರಗಳನ್ನು ಮೊದಲೇ ಸೇರಿಸದೇ ಇದ್ದರೆ ಪ್ರಕ್ರಿಯೆ ಇನ್ನಷ್ಟು ಸಂಕೀರ್ಣ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯದಿಂದ ಸಕ್ಸೆಷನ್ ಸರ್ಟಿಫಿಕೇಟ್ ಪಡೆಯಬೇಕಾಗುತ್ತೆ. ಈ ಹೊಸ ನಿಯಮಗಳು ಈ ಪ್ರಕ್ರಿಯೆಯನ್ನು ಸರಳಗೊಳಿಸಿ ಹೂಡಿಕೆದಾರರನ್ನು ಗೋಜಲು ಮುಕ್ತಗೊಳಿಸುತ್ತೆ. ಇದು ಹೇಗೆ ಅನುಕೂಲಕರ ಆಗಲಿದೆ ನೋಡಿ. ಈ ವ್ಯವಸ್ಥೆ ಜಾರಿಗೆ ಬಂದರೆ ಒಂದು ವೇಳೆ ಹೂಡಿಕೆದಾರರು ಮೃತಪಟ್ಟಾಗ ಮ್ಯೂಚುವಲ್ ಫಂಡ್ ಯೂನಿಟ್ಗಳನ್ನು ಮತ್ತು ಷೇರುಗಳನ್ನು ವರ್ಗಾಯಿಸಿಕೊಳ್ಳುವುದು ಸುಲಭ ಆಗುತ್ತೆ. ಹೀಗನ್ನೋದು ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್ ಜಿತೇಂದ್ರ ಸೋಲಂಕಿ ಅವರ ಅಭಿಪ್ರಾಯ. ಈ ವ್ಯವಸ್ಥೆಗೆ ದೀರ್ಘಾವಧಿಯಿಂದ ಬೇಡಿಕೆ ಇದೆ. ಪ್ರಸ್ತುತ ಹೂಡಿಕೆದಾರರು ಸಾವನ್ನಪ್ಪಿದರೆ ವಿವಿಧ ಮ್ಯೂಚುವಲ್ ಫಂಡ್ ಕಂಪನಿಗಳು ಮತ್ತು ಡಿಮ್ಯಾಟ್ ಖಾತೆ ಕೊಟ್ಟಿರುವ ಕಂಪನಿಗಳು ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಅನುಸರಿಸ್ತಾ ಇವೆ. ಇದಕ್ಕೆ ತುಂಬಾ ಸಮಯ ಹಿಡಿಸುತ್ತೆ. ಹೊಸ ವ್ಯವಸ್ಥೆ ಜಾರಿಯಾದರೆ ಸ್ಟಾಕ್ ಬ್ರೋಕರ್ಗಳು, RIAಗಳು ಮತ್ತು KRA ನಂತರ ಇಂಟರ್ಮೀಡಿಯರ್ಗಳಿಗೆ ಅನುಕೂಲ ಆಗುತ್ತೆ. ಈ ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆ ಕೇಂದ್ರೀಕೃತವಾದರೆ ನಾಮಿನಿಯಾದವರು ಎಲ್ಲ ಹೂಡಿಕೆಗಳನ್ನು ಒಂದೆಡೆಯಿಂದಲೇ ನಿರ್ವಹಿಸಿ ತಮ್ಮ ಖಾತೆಗೆ ವರ್ಗಾಯಿಸಿಕೊಳ್ಳಬಹುದು. ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.